ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪಲ್ಲವಿ ಇಡೋರ್. ಇವತ್ತು ನಾನು ನಿಮ್ಮ ಮುಂದೆ ಮಾತಾಡ್ಲಿಕ್ಕೆ ಬಂದಿರುವಂಥ ಟಾಪಿಕ್ ಅಡುಗೆ ಎಣ್ಣೆ ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ. ಅಡುಗೆ ಎಣ್ಣೆಯ ವಿಚಾರವಾಗಿ ಮತ್ತು ಅಡುಗೆ ಎಣ್ಣೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ಪ್ರೊಸೆಸ್ ಆಗುತ್ತೆ ಅಥವಾ ಯಾವ ರೀತಿಯಲ್ಲಿ ಅಡುಗೆ ಎಣ್ಣೆ ಮಾಡ್ತಾರೆ ಮತ್ತು ಯಾವುದರಿಂದ ಅಡುಗೆ ಎಣ್ಣೆ ಮಾಡ್ತಾರೆ, ಈ ಅಡುಗೆ ಎಣ್ಣೆಯಲ್ಲಿ ಯಾವೆಲ್ಲ ಅಡುಗೆ ಎಣ್ಣೆಗಳು ಬಳಕೆಯಲ್ಲಿವೆ, ಹೇಗೆ ಅದು ಯಾವ ಕಾರಣಕ್ಕೆ ಸೇಫ್ ಆಗುತ್ತೆ, ಅದು ಯಾವ ಕಾರಣಕ್ಕೆ ಒಳ್ಳೆಯದು, ಈ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಇವತ್ತಿನ ಎಪಿಸೋಡ್. ಈ ಅಡುಗೆ ಎಣ್ಣೆ ವಿಚಾರಕ್ಕೆ ಬಂದರೆ ಆ ಗಿಡದಿಂದ ಅಥವಾ ಪ್ಲ್ಯಾಂಟ್ ಬೇಸ್ಡ್ ಅಥವಾ ಆ್ಯನಿಮಲ್ ಬೇಸ್ಡ್ ಪ್ರಾಣಿಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಯಾವುದೇ ರೀತಿಯ ಎಣ್ಣೆ ಏನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ ಅಡುಗೆಗೆ ಬಳಸುವ ರೀತಿಯಲ್ಲಿ ಅದನ್ನು ಮಾರ್ಪಾಡು ಮಾಡುವಂಥ ಎಣ್ಣೆಗಳೇನಿದೆ ಅದನ್ನು ಎಡಿಬಲ್ ಆಯಿಲ್ ಅಥವಾ ಅಡುಗೆ ಎಣ್ಣೆ ಅಂತ ನಾವು ಹೇಳ್ತೀವಿ, ಅಥವಾ ಅದನ್ನು ಅಡುಗೆಗೆ ಬಳಸಲಿಕ್ಕೆ ಯೋಗ್ಯವಾದ ಎಣ್ಣೆ ಅಂತ ಹೇಳ್ತೀವಿ. ಇಲ್ಲಿ ಅಡುಗೆ ಎಣ್ಣೆಯಲ್ಲಿ ನಿಮಗೆ ರಿಫೈನ್ಡ್ ಆಯಿಲ್ ಬರುತ್ತೆ, ಅನ್ರಿಫೈನ್ಡ್ ಆಯಿಲ್ ಬರುತ್ತೆ. ಈ ಥರದ ಬೇರೆ ಬೇರೆ ರೀತಿಯಲ್ಲಿ ಅಡುಗೆ ಎಣ್ಣೆಯ ಕ್ಲಾಸಿಫಿಕೇಷನ್ ಇದೆ ಅಥವಾ ಅಡುಗೆ ಎಣ್ಣೆನ ವಿಂಗಡಣೆ ಮಾಡಲಾಗಿದೆ. ಈಗ ಅಡುಗೆ ಎಣ್ಣೆಯ ವಿಚಾರವಾಗಿ ಬಂದರೆ ಮೊದಲನೇದಾಗಿ ನಾವು ನೋಡಬೇಕಾಗಿರುವಂಥದ್ದು ಅದು ಯಾವ ರೀತಿಯಲ್ಲಿ ಎಕ್ಸ್ಟ್ರಾಕ್ಟ್ ಆಗಿದೆ ಅಥವಾ ಅದನ್ನು ಯಾವ ರೀತಿಯಲ್ಲಿ ನಾವು ಅಡುಗೆ ಎಣ್ಣೆನ ತಯಾರಿಸಲಾಗಿದೆ ಅಂತ. ಒಂದು ಅಡುಗೆ ಎಣ್ಣೆಯನ್ನು ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಒಂದು ಮೆಕ್ಯಾನಿಕಲ್ ವೇಯಲ್ಲಿ ಅಥವಾ ಮೆಕ್ಯಾನಿಕಲ್ ವೇ ಆಫ್ ಎಕ್ಸ್ಟ್ರಾಕ್ಷನ್ ಅಂತ ನಾವು ಕರಿತೀವಿ, ಆ ರೀತಿಯಲ್ಲೂ ಕೂಡ ಅಡುಗೆ ಎಣ್ಣೆಯನ್ನು ತಯಾರಿಸ್ತಾರೆ. ಇನ್ನೊಂದು ಸಾಲ್ವೆಂಟ್ ವೇ ಆಫ್ ಎಕ್ಸ್ಟ್ರಾಕ್ಷನ್ ಅಂದರೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಪ್ರೋಸೆಸ್ ಮಾಡಿ ತಯಾರಿಸುವಂಥ ಎಣ್ಣೆ. ಈ ಎರಡು ರೀತಿಯಲ್ಲಿ ಕನ್ಸಿಡರ್ ಮಾಡ್ಬೋದು. ಮೆಕ್ಯಾನಿಕಲ್ ವೇ ಆಫ್ ಎಕ್ಸ್ಟ್ರಾಕ್ಷನ್ ಅಂತಂದರೆ ಎಣ್ಣೆಯನ್ನು ಗಾಣದಲ್ಲಿ ತೆಗಿತಾರೆ. ನಮ್ಮ ದೇಶದ ಹಳೆಯ ಪದ್ಧತಿ ಗಾಣದಿಂದ ಎಣ್ಣೆ ತೆಗೆಯುವಂಥದ್ದು. ಅಂದರೆ ಅದನ್ನು ಯಾವುದೇ ಸೀಡ್ ಇರ್ಬೋದು, ಯಾವುದೇ ಬೀಜ ಇರ್ಬೋದು, ಅಥವಾ ತೆಂಗಿನಕಾಯಿಗೆ ಇರ್ಬೋದು, ಅಥವಾ ನಿಮ್ಮ ಏನಿದೆ ಕಡಲೆ ಬೀಜ ಏನಿದೆ, ಶೇಂಗಾ ಏನಿದೆ ಅದನ್ನೇ ಇರ್ಬೋದು, ಅದನ್ನು ನಾವು ಮೆಕ್ಯಾನಿಕಲಿ ಗಾಣದಿಂದ ತೆಗೆಯುವಂಥದ್ದು ಅಥವಾ ಅದನ್ನು ಬಹಳಷ್ಟು ಸಲ ರುಬ್ಬಿ ಅದರಿಂದ ಎಣ್ಣೆ ತೆಗೆಯುವಂಥದ್ದು. ಅಂದರೆ ಅದನ್ನು ವುಡ್ ಪ್ರೆಸ್ ಆಯಿಲ್ ಅಂತ ಏನು ಕರಿತೀವಿ, ಅಥವಾ ಗಾಣದಲ್ಲಿ ತೆಗೆಯುವಂಥದ್ದು ಅಥವಾ ರುಬ್ಬಿ ಅದರಿಂದ ಎಣ್ಣೆ ತೆಗೆಯುವಂಥದ್ದು. ಈ ರೀತಿ ಮಾಡಿ ತೆಗೆಯುವಂಥ ಎಣ್ಣೆ ಏನಿದೆ ಅದನ್ನು ಮೆಕ್ಯಾನಿಕಲ್ ವೇ ಆಫ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳ್ತೀವಿ. ಅಥವಾ ಇದನ್ನು ತೆಗೆಯುವಾಗ ಇಲ್ಲಿ ಕೆಮಿಕಲನ್ನು ಯಾವುದನ್ನು ಉಪಯೋಗಿಸೋದಿಲ್ಲ, ಅದನ್ನು ನಾರ್ಮಲಿ ನಾವು ಹಳೆಯ ಪದ್ಧತಿಯನ್ನೇ ಉಪಯೋಗಿಸಿ ಎಣ್ಣೆಯನ್ನು ತೆಗೆಯುವಂಥದ್ದು. ಈ ರೀತಿಯ ಎಕ್ಸ್ಟ್ರಾಕ್ಷನ್ನಲ್ಲಿ ಇದನ್ನು ಹಾಗೆ ಹನಿಲಿಕ್ಕೆ ಬಿಟ್ಟು ಅಥವಾ ಅದನ್ನು ಯಾವುದೇ ಥರದ ಸಾಲ್ವೆಂಟ್ಗಳನ್ನು ಉಪಯೋಗಿಸ್ದೆ ಅಥವಾ ಆ್ಯಸಿಡ್ಸ್ಗಳನ್ನ ಉಪಯೋಗಿಸ್ದೆ ಅಥವಾ ಅದಕ್ಕೆ ರಿಫೈನ್ ಮಾಡಲಿಕ್ಕೆ ಯಾವುದೇ ಕಂಟೆಂಟ್ಗಳನ್ನು ಉಪಯೋಗಿಸ್ದೆ ಅದು ಇದ್ದ ಹಾಗೆ ಅದನ್ನು ಸ್ಟೋರ್ ಮಾಡಿ ಇಟ್ಟರೆ ಅದು ನಮಗೆ ಅನ್ರಿಫೈನ್ಡ್ ಆಯಿಲ್ ಅಂತ ಹೇಳ್ತೀವಿ, ಅಥವಾ ಅದನ್ನು ವರ್ಜಿನ್ ಆಯಿಲ್ ಅಂತ ಕೂಡ ಕರಿಬೋದು. ಇನ್ನು ಯಾವುದಾದ್ರೂ ಒಂದು ರೂಪದಲ್ಲಿ ಅದರಲ್ಲಿರುವಂಥ ಕಂಟೆಂಟ್ಗಳನ್ನು ಕೆಲವೊಂದಿಷ್ಟು ಅಂಶಗಳನ್ನು ತೆಗಿಲೇಬೇಕಾದಂಥ ಅನಿವಾರ್ಯ ಇರುತ್ತೆ, ಅದು ಪ್ರಿಸರ್ವ್ ಮಾಡಬೇಕಾಗಿರುವಂಥ ಕಂಡೀಷನಲ್ಲಿ. ಹಾಗೆ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕೆ ಅಥವಾ ಅದನ್ನು ಬಹಳ ಕಾಲ ಬಾಳಿಕೆ ಬರುವ ಹಾಗೆ ಅದನ್ನು ಸಂಗ್ರಹಿಸಿ ಇಟ್ಕೊಳ್ಳಿಕ್ಕೆ ಆಗುವ ಹಾಗೆ ಅದನ್ನು ನಾವು ಮಾಡ್ಕೋಬೇಕಾದ್ರೆ, ಆ ಎಣ್ಣೆಯನ್ನು ಆ ರೂಪಕ್ಕೆ ತರಬೇಕಾದ್ರೆ ಕೆಲವೊಮ್ಮೆ ಆ ಎಣ್ಣೆಗೆ ಒಂದಿಷ್ಟು ಹೀಟನ್ನು ಅಥವಾ ಒಂದಿಷ್ಟು ಹೀಟ್ಗೆ ಪ್ರೋಸೆಸ್ಸಿಂಗ್ಗೆ ಕೊಟ್ಟು ಅದರ ಮೂಲಕ ಅದನ್ನು ಪ್ರಿಸರ್ವ್ ಮಾಡಬೇಕಾಗುತ್ತೆ ಅಥವಾ ಅದನ್ನು ಸಂಗ್ರಹ ಯೋಗ್ಯವಾಗಿ ಮಾಡಬೇಕಾಗುತ್ತೆ. ಅಂಥ ಸಂಗ್ರಹ ಯೋಗ್ಯ ಮಾಡುವ ರೀತಿಯಲ್ಲಿ ನಾವು ಅದನ್ನು ಪ್ರೋಸೆಸ್ಗೆ ಬಳಸುವಂಥ ಹೀಟ್ ಏನಿದೆ ಆ ಹೀಟ್ 100 ಡಿಗ್ರಿ ಫ್ಯಾರನ್ಹೀಟ್ಗಿಂತ ಕಡಿಮೆ ಇದ್ದರೆ ಅಂಥ ಎಣ್ಣೆಯನ್ನು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇಂಥ ಎಣ್ಣೆಗಳು ನಿಮಗೆ ಮಾರ್ಕೆಟಲ್ಲಿ ಬಹಳಷ್ಟು ಸಿಗ್ತವೆ. ಈಗ ನಾವು ಗಾಣದಿಂದ ತೆಗೆದುಕೊಂಡು ಬಂದಿರೋದು ಅಥವಾ ನೇರವಾಗಿ ಫ್ಯಾಕ್ಟ್ರಿಯಿಂದ ತಂದಿರುವಂಥ ಎಣ್ಣೆ ಅಲ್ಲದೆ ಆ ಥರ ಎಣ್ಣೆ ತರದೆ ನಾವು ಅಂಗಡಿಯಲ್ಲಿ ಎಣ್ಣೆ ಕೊಂಡ್ಕೊಳ್ತೀವಿ ಅಂದರೆ ನಿಮಗೆ ಎಣ್ಣೆಯಲ್ಲಿ ಬಹಳಷ್ಟು ವಿಧಗಳು ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಕೂಡ ಒಂದು. ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತಂದರೆ ಅದರಲ್ಲಿ ಹೀಟ್ ಹಾಕಿರ್ತಾರೆ ಅಥವಾ ಹೀಟಿನಿಂದ ಅದನ್ನು ಪ್ರಿಸರ್ವ್ ಮಾಡಲಿಕ್ಕೆ ಅಥವಾ ಸಂಗ್ರಹ ಮಾಡಲಿಕ್ಕೆ ಯೋಗ್ಯ ರೀತಿಯಲ್ಲಿ ಮಾಡಿರ್ತಾರೆ. ಆದರೆ ಅದರಲ್ಲಿರುವಂಥ ಮಿನರಲ್ಸ್ ಇರ್ಬೋದು, ವೈಟಮಿನ್ಸ್ ಇರ್ಬೋದು, ಅಥವಾ ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಅದಕ್ಕೆ ಡ್ಯಾಮೇಜ್ ಆಗದ ರೀತಿಯಲ್ಲಿ ಆ ಎಣ್ಣೆಯನ್ನು 100 ಡಿಗ್ರಿಗಿಂತ ಕಡಿಮೆ ಫ್ಯಾರನ್ಹೀಟಲ್ಲಿ ಹೀಟ್ ಮಾಡಿ ಅದನ್ನು ಸಂಗ್ರಹ ಮಾಡಿರುವಂಥ ರೂಪದಲ್ಲಿ ಇಟ್ಟಿರ್ತಾರೆ. ಇದು ಕೋಲ್ಡ್ ಪ್ರೆಸ್ಡ್ ಆಯಿಲ್. ಇದು ಮೆಕ್ಯಾನಿಕಲ್ ವೇ ಆಫ್ ಪ್ರೊಸೆಸಿಂಗ್ ಏನಿದೆ ಆ ರೀತಿಯಲ್ಲಿ ನಮಗೆ ಸಿಗುವಂಥದ್ದು. ಇನ್ನು ಎರಡನೆಯ ವಿಧಾನ ನಾನು ಆಗಲೇ ಹೇಳಿದ ಹಾಗೆ ಸಾಲ್ವೆಂಟ್ ವೇ ಆಫ್ ಎಕ್ಸ್ಟ್ರಾಕ್ಷನ್. ಸಾಲ್ವೆಂಟ್ಸ್ ಅಂತಂದರೆ ಬೇರೆ ಬೇರೆ ರೀತಿಯ ಆ್ಯಸಿಡ್ಗಳು
ಅಥವಾ ಬೇರೆ ಬೇರೆ ರೀತಿಯ ಕಂಟೆಂಟ್ಗಳನ್ನು, ಕೆಮಿಕಲ್ಗಳನ್ನ ಪ್ರೋಸೆಸ್ಗೆ ಉಪಯೋಗಿಸಿ, ಅದರಲ್ಲೂ ಮುಖ್ಯವಾಗಿ ಹೆಕ್ಸೇನ್ ಅನ್ನುವಂಥ ಒಂದು ಕಂಟೆಂಟನ್ನು ಉಪಯೋಗಿಸಿ ಈ ರೀತಿಯ ಎಣ್ಣೆಯನ್ನು ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದು. ಈ ರೀತಿ ಎಣ್ಣೆಯನ್ನು ಎಕ್ಸ್ಟ್ರಾಕ್ಟ್ ಮಾಡಿದಾಗ ಅದನ್ನು ಯಾಕೆ ಈ ರೀತಿ ಎಣ್ಣೆಯನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡೋದಾದರೆ, ಮೊದಲನೇದಾಗಿ ಅದರಲ್ಲಿರುವಂಥ ವ್ಯಾಕ್ಸ್ ಕಂಟೆಂಟ್ ಅಥವಾ ಅದರಲ್ಲಿ ಈ ಅಂಟಿನ ಅಂಶ ಏನಿರುತ್ತೆ ಆ ಅಂಶವನ್ನು ಕಡಿಮೆ ಮಾಡಲಿಕ್ಕೆ, ಅಥವಾ ಅತಿಯಾಗಿ ಇರುವಂಥ ಅಂಶಗಳನ್ನ ಕಡಿಮೆ ಮಾಡಲಿಕ್ಕೆ. ಇನ್ನು ಕೆಲವೊಂದು ಸೀಡ್ ಆಯಿಲ್ಗಳನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡುವಾಗ ಅದು ಅತಿಯಾಗಿ ಸ್ಮೆಲ್ ಬರುವಂಥದ್ದು ಅಥವಾ ಅದರ ವಾಸನೆ ಏನಿದೆ ಅದು ನಮಗೆ ಜಾಸ್ತಿ ಇರುವಂಥದ್ದು, ಅದನ್ನು ಕಡಿಮೆ ಮಾಡಬೇಕಾದ ಅನಿವಾರ್ಯತೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅದನ್ನು ಕಡಿಮೆ ಮಾಡಲಿಕ್ಕೆ, ಇನ್ನು ಅದರ ಕಲರ್, ನಮಗೆ ಆ ಎಣ್ಣೆಯ ಬಣ್ಣವನ್ನು ಬಹಳಷ್ಟು ಬದಲಾವಣೆ ಮಾಡಬೇಕಾಗಿರುತ್ತೆ. ಯಾಕೆಂದರೆ ಅದೇ ಬಣ್ಣದಲ್ಲಿ ಕೊಟ್ಟರೆ ಅದು ತಿನ್ನಲಿಕ್ಕೆ ಅಥವಾ ಅದು ಉಪಯೋಗಿಸುವಾಗ ಚೆನ್ನಾಗಿರೋದಿಲ್ಲ. ಆ ಕಾರಣಕ್ಕೆ ಇನ್ನು ಪ್ರಿಸರ್ವ್ ಮಾಡಲಿಕ್ಕೆ ಬಹಳ ಕಾಲ, ಒಂದಿಷ್ಟು ಎಣ್ಣೆಗಳು ಬೇಗ ಹಾಳಾಗ್ಬೋದು ಅಥವಾ ಅದು ಭಾಳ ಬಾಳಿಕೆ ಬರದೇ ಇರ್ಬೋದು. ಅಂಥ ಸಂದರ್ಭದಲ್ಲಿ ಅಷ್ಟು ಅದನ್ನು ಪ್ರಿಸರ್ವ್ ಮಾಡಲಿಕ್ಕೆ, ಬಹಳ ಕಾಲ ಅದನ್ನ ಪ್ರಿಸರ್ವ್ ಮಾಡಲಿಕ್ಕೆ ಆಗುವ ಹಾಗೆ ಆ ರೀತಿಯೆಲ್ಲ ಮಾಡುವ ಸಂದರ್ಭದಲ್ಲಿ ಈ ಥರ ಆ್ಯಸಿಡ್ ಅಥವಾ ಯಾವುದಾದ್ರೂ ಕೆಮಿಕಲ್ ವೇ ಆಫ್ ಸಾಲ್ವೆಂಟ್ಸ್ ಉಪಯೋಗಿಸಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ ಅಥವಾ ಎಣ್ಣೆಯನ್ನು ತೆಗಿಬೇಕಾಗುತ್ತೆ. ಇದು ಕಂಪ್ಲೀಟಾಗಿ ಮಷಿನ್ ಮೇಲೆ ಡಿಪೆಂಡ್ ಆಗಿರುವಂಥ ಎಣ್ಣೆಯನ್ನು ತೆಗೆಯುವಂಥ ಒಂದು ಕಾರ್ಯ. ಇಂಥ ಸಂದರ್ಭದಲ್ಲಿ ಬಹಳಷ್ಟು ಹೀಟ್ ಕೂಡ ಉಪಯೋಗಿಸ್ತಾರೆ. ಭಾಳ ಸಂದರ್ಭದಲ್ಲಿ ಹೈಡ್ರೋಜನೇಟೆಡ್ ಅಂದರೆ ಅದನ್ನ ಪದೇ ಪದೇ ಅದನ್ನು ಹೀಟ್ ಮಾಡಿ ಅದರಲ್ಲಿ ತುಂಬ ಹೈ ಹೀಟನ್ನು, 100 ಡಿಗ್ರಿ ಫ್ಯಾರನ್ಹೀಟ್ಗಿಂತ ಜಾಸ್ತಿ ಹೀಟನ್ನು, ಅತಿ ಹೆಚ್ಚು ಹೀಟನ್ನು ಉಪಯೋಗಿಸಿ ಅದನ್ನು ತೆಗೆಯೋದ್ರಿಂದ ಅದರಲ್ಲಿರುವಂಥ ಎಲ್ಲ ಒಳ್ಳೆ ಕಂಟೆಂಟ್ಗಳು ಹಾಳಾಗುವಂಥದ್ದು. ಈ ರೀತಿಯಲ್ಲಿ ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡಿದ್ದೇನಿರುತ್ತೆ ಅದು ರಿಫೈನ್ಡ್ ಆಯಿಲ್ ಅಂತ ಕರಿತೀವಿ ನಾವು. ಅಥವಾ ಅದನ್ನು ತುಂಬ ರಿಫೈನ್ ಆಗಿ ನಿಮಗೆ ಅದು ಬಹಳ ಕಡಿಮೆ ಬೆಲೆಯಲ್ಲಿ ಮಾರ್ಕೆಟಲ್ಲಿ ಸಿಗುವಂಥದ್ದು, ಮತ್ತು ಇದು ಭಾಳ ಈಸಿ, ಎಲ್ಲರಿಗೂ ಎಟುಕುವಂಥ ಎಣ್ಣೆ ಆಗಿರೋದ್ರಿಂದ ಅದಕ್ಕೆ ಉಪಯೋಗಿಸುವಂಥ ಪ್ರೋಸೆಸ್ ಕೂಡ ಅಷ್ಟೇ ಕೆಟ್ಟದಾಗಿರುತ್ತೆ. ಇದು ರಿಫೈನ್ಡ್ ಆಯಿಲ್ ಮಾಡುವಂಥ ವಿಧಾನ. ಅಥವಾ ಇದು ಸಾಲ್ವೆಂಟ್ಗಳನ್ನ ಉಪಯೋಗಿಸಿ ಏನು ಎಣ್ಣೆ ತಯಾರಿಸ್ತಾರೆ ಅದು ರಿಫೈನ್ಡ್ ಆಯಿಲ್ಗೆ ಉಪಯೋಗಕ್ಕೆ ಬರುತ್ತೆ. ಇನ್ನು ಮೆಕ್ಯಾನಿಕಲ್ ವೇ ಆಫ್ ಎಕ್ಸ್ಟ್ರಾಕ್ಷನ್ ಮತ್ತು ಸಾಲ್ವೆಂಟ್ ವೇ ಆಫ್ ಎಕ್ಸ್ಟ್ರಾಕ್ಷನ್ ಎರಡನ್ನೂ ನಿಮಗೆ ಹೇಳಿದಾಗ, ನಾನು ಆಗಲೇ ವರ್ಜಿನ್ ಆಯಿಲ್ ಅಥವಾ ಅದರ ಬಗ್ಗೆ ಹೇಳಿದೆ. ಅಂದರೆ ಎಣ್ಣೆಯನ್ನು ಯಾವುದೇ ಪ್ರೋಸೆಸ್ ಮಾಡದೆ ತೆಗೆದ ಹಾಗೆ ಇಟ್ಟು ಹಾಗೆ ಕೊಡುವಂಥ ಎಣ್ಣೆ ಏನಿದೆ ಅದು ವರ್ಜಿನ್ ಆಯಿಲ್ ಅಂತ ಹೇಳ್ತೀವಿ. ಇದರ ಬಾಳಿಕೆ ಬಹಳ ಕಡಿಮೆ ಇರುತ್ತೆ ಅಥವಾ ಇದು ಬಹಳ ಕಾಲ ನಿಮಗೆ ಬಾಳಿಕೆ ಬರೋದು ಕಷ್ಟ ಆಗಿರುತ್ತೆ. ಅದರಲ್ಲೂ ಕೊಕೊನಟ್ ಆಯಿಲ್ ಅಂತ, ವರ್ಜಿನ್ ಕೊಕೊನಟ್ ಆಯಿಲ್ ಅಂತದನ್ನ ನೀವು ತೊಗೊಂಡಾಗ ಅದು ತುಂಬ ಅತಿ ಕಾಲ ನಿಮಗೆ ಪ್ರಿಸರ್ವ್ ಮಾಡಲಿಕ್ಕೆ ಬರೋದಿಲ್ಲ. ಬಟ್ ಆ ಎಣ್ಣೆ ಆರೋಗ್ಯದ ದೃಷ್ಟಿಯಲ್ಲಿ, ಅಂದರೆ ವರ್ಜಿನ್ ಆಯಿಲ್ ಏನಿದೆ ಅದರಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಅದರಲ್ಲೇ ಉಳ್ಕೊಳ್ಳೋದ್ರಿಂದ ಆ ಎಣ್ಣೆ ಆರೋಗ್ಯದ ದೃಷ್ಟಿಯಲ್ಲಿ ಭಾಳ ಒಳ್ಳೆಯದು ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ನು ಯಾಕೆ ರಿಫೈನ್ಡ್ ಆಯಿಲ್ ನಮಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನೋಡೋದಾದರೆ, ನಾವು ಎಣ್ಣೆಯಲ್ಲಿ ಸಾಮಾನ್ಯವಾಗಿ ಪ್ಯೂಫಾ, ಮ್ಯೂಫಾ ಮತ್ತು ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅಂದರೆ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್, ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಮತ್ತು ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್. ಇದಲ್ಲದೆ ಟ್ರಾನ್ಸ್ ಫ್ಯಾಟ್ ಅಂತ ಇನ್ನೊಂದು ಫ್ಯಾಟ್ ಬರುತ್ತೆ, ಅದು ನಿಮಗೆ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸಲ್ಲೇ ಬರುವಂಥ ಇನ್ನೊಂದು ಗುಂಪು. ಈ ರೀತಿ 4 ರೂಪದಲ್ಲಿ ಅದನ್ನು ವಿಂಗಡಣೆ ಮಾಡ್ತೀವಿ. ಒಂದು ಎಣ್ಣೆಯಲ್ಲಿ ಈ 4 ಅಂಶಗಳು ಎಷ್ಟರ ಪ್ರಮಾಣದಲ್ಲಿ ಇದೆ ಅನ್ನುವುದರ ಮೇಲೆ ಎಣ್ಣೆ ನಮಗೆ ಆರೋಗ್ಯಕ್ಕೆ ಎಷ್ಟು ಸೇಫ್ ಅಥವಾ ಎಷ್ಟು ಸೇಫ್ ಅಲ್ಲ ಅನ್ನೋದು ನಿರ್ಧಾರ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಒಂದು ರಿಫೈನ್ಡ್ ಆಯಿಲನ್ನು ತೊಗೊಂಡಾಗ ಈ ರಿಫೈನ್ಡ್ ಆಯಿಲಲ್ಲಿ ಈ ಟ್ರಾನ್ಸ್ ಫ್ಯಾಟ್ ಎಷ್ಟಿದೆ, ಅಥವಾ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಎಷ್ಟಿದೆ, ಅಥವಾ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಎಷ್ಟಿದೆ, ಅಥವಾ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಎಷ್ಟಿದೆ, ಇದರ ಕಂಟೆಂಟಿನ ಮೇಲೆ ಈ ರಿಫೈನ್ಡ್ ಆಯಿಲ್ನ ಎಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಅನ್ನೋದು ನಿರ್ಧಾರ ಆಗುತ್ತೆ. ಇಲ್ಲಿ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇರ್ಬೋದು, ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇರ್ಬೋದು, ಅಥವಾ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇರ್ಬೋದು. ಇವುಗಳಲ್ಲಿ ಒಂದೊಂದು ಎಣ್ಣೆಯಲ್ಲಿ ಇವುಗಳ ಪ್ರಮಾಣ ಹೆಚ್ಚು ಕಡಿಮೆ ಇರುತ್ತೆ. ಅದರ ಆಧಾರದ ಮೇಲೆ ಅದು ಮೆಕ್ಯಾನಿಕಲ್ ವೇ ಆಫ್ ಎಕ್ಸ್ಟ್ರಾಕ್ಷನ್ನು ಅಥವಾ ರಿಫೈನ್ಡ್ ವೇನಲ್ಲೋ ಅದು ಅಲ್ಲದೆ ಆ ಎಣ್ಣೆಯ ಮೂಲ ಗುಣಕ್ಕೆ ಅಥವಾ ಆ ಬೀಜದ ಮೂಲ ಗುಣಕ್ಕೆ ಅನುಗುಣವಾಗಿ ಅದರ ಕಂಟೆಂಟ್ ಇರುತ್ತೆ. ಆದರೆ ಈ ಟ್ರಾನ್ಸ್ ಫ್ಯಾಟ್ ಅನ್ನೋದು ಏನಿದೆ ಇದು ಸಾಮಾನ್ಯವಾಗಿ ಯಾವುದು ಸಾಲ್ವೆಂಟ್ ವೇ ಆಫ್ ಎಕ್ಸ್ಟ್ರಾಕ್ಷನ್ ಇರುತ್ತೆ ಅಥವಾ ರಿಫೈನ್ಡ್ ಆಯಿಲ್ ಏನಿರುತ್ತೆ, ಇವೆಲ್ಲವೂ ಸಾಲ್ವೆಂಟಲ್ಲೇ ಎಕ್ಸ್ಟ್ರಾಕ್ಟ್ ಆಗಿರುವಂಥದ್ದು. ಈ ರಿಫೈನ್ಡ್ ಆಯಿಲಲ್ಲಿ ಈ ಟ್ರಾನ್ಸ್ ಫ್ಯಾಟ್ನ ಪ್ರಮಾಣ ಏನಿದೆ ಅದು ಬಹಳ ಜಾಸ್ತಿ ಇರುತ್ತೆ. ಕೆಲವೊಂದು ಸೀಡ್ಗಳಲ್ಲಿ ಅದಾಗಿಯೇ ಟ್ರಾನ್ಸ್ ಫ್ಯಾಟ್ನ ಪ್ರಮಾಣ ಜಾಸ್ತಿ ಇರುತ್ತೆ. ಇನ್ನು ಕೆಲವೊಂದು ಪ್ರೋಸೆಸ್ನಲ್ಲಿ
ಅಲ್ಲಿಂದ ಎಲ್ಲ ಎಣ್ಣೆಗಳು ಎಲ್ಲ ನಮ್ಮ ಎಡಿಬಲ್ ಥಿಂಗ್ಸ್ ಅಥವಾ ನಮ್ಮ ದೇಹಕ್ಕೆ ತುಂಬ ಅವಶ್ಯಕತೆ ಇರುವಂಥ ನ್ಯೂಟ್ರಿಯನ್ಸ್ ಏನಿದೆ ಅವುಗಳು ಈ ಪ್ರೋಸೆಸ್ನಲ್ಲಿ ಎಕ್ಸ್ಟ್ರಾಕ್ಟ್ ಆಗಿ ಹೊರಗಡೆ ಹೋಗೋದ್ರಿಂದ ನಮ್ಮ ಎಣ್ಣೆಯಲ್ಲಿ ಈ ಟ್ರಾನ್ಸ್ಫ್ಯಾಟ್ನ ಪ್ರಮಾಣ ಏರಿಕೆ ಆಗ್ತಾ ಹೋಗುತ್ತೆ. ಈ ರೀತಿಯಲ್ಲಿ ಈ ರಿಫೈನ್ಡ್ ಆಯಿಲ್ ಏನಿದೆ, ತುಂಬ ಪ್ಯೂರಿಫೈ ಮಾಡಿರೋದು ಅಥವಾ ಸಾಲ್ವೆಂಟನ್ನು ಉಪಯೋಗಿಸಿ ರಿಫೈನ್ ಮಾಡಿರುವಂಥ ರಿಫೈನ್ಡ್ ಆಯಿಲ್ ಏನಿದೆ, ಈ ರಿಫೈನ್ಡ್ ಆಯಿಲಲ್ಲಿ ನಮಗೆ ಟ್ರಾನ್ಸ್ಫ್ಯಾಟ್ನ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಆರೋಗ್ಯಕ್ಕೆ ಇದು ಬಹಳ ಕೆಟ್ಟದ್ದು. ಈ ಟ್ರಾನ್ಸ್ಫ್ಯಾಟ್ ಏನಿದೆ ಇದು ದೇಹದಲ್ಲಿ ಇನ್ಫ್ಲಮೇಷನ್ನ ಜಾಸ್ತಿ ಮಾಡುತ್ತೆ. ಇನ್ಫ್ಲಮೇಷನ್ ಅಂತಂದರೆ ದೇಹದಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಅಥವಾ ಯಾವುದೇ ರೂಪದ ಸಮಸ್ಯೆಗಳಿರ್ಬೋದು. ಒಂದು, ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಕೂಡ ತುಂಬ ಕಡಿಮೆ ಇರುತ್ತೆ. ಇನ್ನೊಂದು, ಇದರಲ್ಲಿ ಟ್ರಾನ್ಸ್ಫ್ಯಾಟ್ ಜಾಸ್ತಿ ಇರೋದ್ರಿಂದ ದೇಹದ ಇತರ ಭಾಗದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅಥವಾ ದೇಹದ ಇನ್ಫ್ಲಮೇಷನ್ಗೆ, ದೇಹದ ಉರಿಯೂತಕ್ಕೆ ಎಲ್ಲೋ ಒಂದು ಕಡೆ ಮೂಳೆಯಲ್ಲಿರ್ಬೋದು ಅಥವಾ ಗಟ್ಟಲ್ಲಿರ್ಬೋದು ಅಥವಾ ನಮ್ಮ ಹೊಟ್ಟೆಯಲ್ಲಿರ್ಬೋದು ಅಥವಾ ಬೇರೆ ಬೇರೆ ಅಂಗಗಳಲ್ಲಿರ್ಬೋದು ಇಂಥ ಸಮಸ್ಯೆಗಳು ಜಾಸ್ತಿ ಆಗಲಿಕ್ಕೆ ಈ ಟ್ರಾನ್ಸ್ಫ್ಯಾಟ್ ಕಾರಣ ಆಗುತ್ತೆ. ಇನ್ನು ಇದರ ಜೊತೆಗೆ ಈ ರಿಫೈನ್ಡ್ ಆಯಿಲ್ನಲ್ಲಿ ಒಮೆಗಾ 3 ನಮ್ಮ ದೇಹಕ್ಕೆ ಅತಿಯಾಗಿ ಬೇಕಾಗುವಂಥದ್ದು 2 ಫ್ಯಾಟಿ ಆ್ಯಸಿಡ್ಸ್ ಅಂದರೆ ಒಂದು ಒಮೆಗಾ 3 ಮತ್ತು ಒಮೆಗಾ 6. ಇವೆರಡರ ಪ್ರಮಾಣ ಒಂದಕ್ಕೊಂದು ಪೂರಕವಾಗಿರಬೇಕು. ಅಂದರೆ 1:1 ಅನ್ನುವ ರೀತಿಯಲ್ಲಿ ಇವೆರಡೂ ಅಂಶಗಳಿರಬೇಕಾಗುತ್ತೆ. ಇಲ್ಲಿ ಈ ರಿಫೈನ್ಡ್ ಆಯಿಲ್ನಲ್ಲಿ ಟ್ರಾನ್ಸ್ಫ್ಯಾಟ್ನ ಪ್ರಮಾಣ ಜಾಸ್ತಿ ಇರೋದ್ರಿಂದ ಅದರ ಜೊತೆಗೆ ಒಮೆಗಾ 6ನ ಅಂಶ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಒಮೆಗಾ 6ನ ಪ್ರಮಾಣ ಜಾಸ್ತಿ ಆದಾಗ ಒಮೆಗಾ 3 ಇದ್ದಿದ್ದು ನಿಮಗೆ ದೇಹಕ್ಕೆ ಉಪಯೋಗಕ್ಕೆ ಬರೋದಿಲ್ಲ. ಅದರ ಜೊತೆಗೆ ಒಮೆಗಾ 3 ಏನಿದೆ ಅದು ಇನ್ಫ್ಲಮೇಷನ್ನ ಜಾಸ್ತಿ ಮಾಡೋದಕ್ಕೆ ಸಹಾಯ ಮಾಡೋದ್ರಿಂದ ಒಮೆಗಾ 6 ಏನಿದೆ ಅದು ಇನ್ಫ್ಲಮೇಷನ್ನ ಜಾಸ್ತಿ ಮಾಡೋದ್ರಿಂದ ಒಮೆಗಾ 6ನ ಅಂಶ ಏನು ಜಾಸ್ತಿ ಇರುತ್ತೆ ಅಂಥ ಎಣ್ಣೆಗಳು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದು ರಿಫೈನ್ಡ್ ಆಯಿಲಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದು, ನಿಮಗೆ ಟ್ರಾನ್ಸ್ಫ್ಯಾಟ್ ಜಾಸ್ತಿ ಆಗುತ್ತೆ, ಇನ್ನೊಂದು ಒಮೆಗಾ 6ನ ಪ್ರಮಾಣ ಜಾಸ್ತಿ ಆಗುತ್ತೆ. ಇದು ಎಲ್ಲ ಸೇರಿ ನಿಮಗೆ ಬಾಡಿನಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಮಾಡುತ್ತೆ ಮತ್ತು ಇವೆಲ್ಲ ರೂಪದಲ್ಲಿ ಇದು ಹಾರ್ಟ್ ಹೆಲ್ತ್ಗೆ ಕೂಡ ಒಳ್ಳೆಯದಲ್ಲ. ಹಾಗಾಗಿ ಎಲ್ಲ ರೀತಿಯಲ್ಲಿ ನೋಡೋದಾದರೆ ರಿಫೈನ್ಡ್ ಆಯಿಲ್ ಏನಿದೆ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಇನ್ನು ಈ ಎಣ್ಣೆಯ ವಿಚಾರದಲ್ಲಿ ನಮಗೆ ಸ್ಮೋಕ್ ಪಾಯಿಂಟ್ ಅಂತ ಒಂದು ಅಂಶ ಇರುತ್ತೆ. ಸ್ಮೋಕ್ ಪಾಯಿಂಟ್ ಅಂತಂದರೆ ಎಣ್ಣೆ ಎಷ್ಟರ ಮಟ್ಟಿಗೆ ಹೀಟನ್ನು ಟಾಲರೇಟ್ ಮಾಡಬಹುದು ಅಥವಾ ಆ ಹೀಟಿನಲ್ಲೂ ಕೂಡ ಅದು ಸರಿಯಾಗಿ ಅದರಲ್ಲಿ ಏನಿರುವಂಥ ಕಂಟೆಂಟ್ ಏನಿದೆ ಅಥವಾ ನ್ಯೂಟ್ರಿಯೆಂಟ್ಸ್ ಏನಿದೆ ಅದು ಕಡಿಮೆ ಆಗದೆ ಮತ್ತು ಅದು ನಮ್ಮ ದೇಹಕ್ಕೆ ಟ್ರಾನ್ಸ್ಫ್ಯಾಟನ್ನು ಜಾಸ್ತಿ ಮಾಡದೆ ಎಣ್ಣೆ ಉಪಯೋಗಿಸಬಹುದು ಅಂಥ ಒಂದು ಸ್ಮೋಕ್ ಪಾಯಿಂಟ್ ಏನಿದೆ ಅದು ಕೂಡ ಬಹಳ ಮುಖ್ಯವಾದ ಮಾನದಂಡ ಆಗುತ್ತೆ. ಈ ಸ್ಮೋಕ್ ಪಾಯಿಂಟ್ ಅನ್ನೋದು ಸಾಮಾನ್ಯವಾಗಿ 520 ಡಿಗ್ರಿ ಫ್ಯಾರನ್ಹೀಟಿಂದ 320 ಡಿಗ್ರಿ ಫ್ಯಾರನ್ಹೀಟ್ನ ಮಧ್ಯದಲ್ಲಿ ಇದ್ದಾಗ ಅದು ಸಾಮಾನ್ಯವಾಗಿ ಸೇಫರ್ ರೀತಿಯಲ್ಲಿ ಈ ಎಣ್ಣೆ ಉಪಯೋಗಿಸಲಿಕ್ಕೆ ಸೇಫ್ ಅಂತ ಅರ್ಥ. ಸಾಮಾನ್ಯವಾಗಿ ಈ ಸ್ಮೋಕ್ ಪಾಯಿಂಟ್ ಏನಿದೆ ಇದರಲ್ಲಿ ನಿಮಗೆ ನಾವು ಲೆಕ್ಕ ಹಾಕುವಾಗ ಆಲಿವ್ ಆಯಿಲ್, ಕೊಕೊನಟ್ ಆಯಿಲ್ ಅಥವಾ ಕೆಲವೊಂದು ಸನ್ಫ್ಲವರ್ ಆಯಿಲ್ ಕೂಡ ಅಥವಾ ಕಡಲೆ ಬೀಜದ ಎಣ್ಣೆ ಏನಿದೆ ಅದು ಕೂಡ, ಇವುಗಳನ್ನೆಲ್ಲ ನೋಡುವಾಗ ಕೆಲವೊಂದು ಈವನ್ ಸ್ಯಾಫ್ಲವರ್ ಅಥವಾ ಕುಸುಬೆ ಎಣ್ಣೆ ಅಂತ ನಾವೇನು ಹೇಳ್ತೀವಿ ಈ ಎಣ್ಣೆ ಕೂಡ, ಇವೆಲ್ಲ ಎಣ್ಣೆಗಳು ಸ್ಮೋಕ್ ಪಾಯಿಂಟ್ ನಿರ್ಧಾರ ಆಗೋದು ಅಥವಾ ಈ ಎಲ್ಲ ಎಣ್ಣೆಗಳು ನಮಗೆ ಬೆಟರ್ ಅಥವಾ ವರ್ಸ್ಟ್ ಅನ್ನೋದನ್ನು ಕನ್ಸಿಡರ್ ಮಾಡಲಿಕ್ಕೆ ಇದು ಯಾವ ರೀತಿಯಲ್ಲಿ ಎಕ್ಸ್ಟ್ರಾಕ್ಟ್ ಆಗಿದೆ ಅನ್ನೋದರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಈ ಎಣ್ಣೆಗಳನ್ನು ಕೆಮಿಕಲಿ ಎಕ್ಸ್ಟ್ರಾಕ್ಟ್ ಮಾಡಿದರೆ ಅಥವಾ ಸಾಲ್ವೆಂಟ್ಗಳನ್ನು ಉಪಯೋಗಿಸಿ ಎಕ್ಸ್ಟ್ರಾಕ್ಟ್ ಮಾಡಿದರೆ ಎಗೇನ್ ಈ ಎಣ್ಣೆಗಳು ಕೂಡ ಸೇಫ್ ಆಗಿರೋದಿಲ್ಲ. ಆದರೆ ಈ ಎಣ್ಣೆಗಳನ್ನು ನಾವು ಮೆಕ್ಯಾನಿಕಲ್ ವೇ ಆಫ್ ಎಕ್ಸ್ಟ್ರಾಕ್ಷನಲ್ಲಿ ತೆಗೆದಿದ್ದರೆ ಈ ಎಣ್ಣೆಯ ಸ್ಮೋಕ್ ಪಾಯಿಂಟ್ ಸುಮಾರಾಗಿ 520ರಿಂದ 320ರ ಹಂತದಲ್ಲಿ 570ರಿಂದ 320ರ ಹಂತದಲ್ಲಿ ಬರುತ್ತೆ. ಇದರ ಮಧ್ಯದಲ್ಲಿ ಬರುವಂಥ ಎಣ್ಣೆಗಳು ಸಾಮಾನ್ಯವಾಗಿ ಸೇಫ್ ಅಂತ ನಾವು ತಿಳ್ಕೊಳ್ಬೋದು. ಇನ್ನು ನಾವು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ಇರುವಂಥ ಎಣ್ಣೆಗಳಲ್ಲಿ ಬಹಳ ಕೇರ್ಫುಲ್ಲಾಗಿ ಉಪಯೋಗಿಸುವಂಥದ್ದು ಏನಿದೆ ಅದು ನಾವು ಕೊಕೊನಟ್ ಆಯಿಲ್ ಇರ್ಬೋದು ಅಥವಾ ನಮ್ಮ ಸುತ್ತಮುತ್ತ ಬೆಳೆಯುವಂಥ ಆಹಾರದಲ್ಲಿ ತೆಗೆಯುವಂಥ ಎಣ್ಣೆ, ಕೊಕೊನಟ್ ಅಥವಾ ತೆಂಗಿನೆಣ್ಣೆ ಇರ್ಬೋದು ಅಥವಾ ಶೇಂಗಾ ಎಣ್ಣೆ ಇರ್ಬೋದು ಅಥವಾ ಕುಸುಬೆ ಎಣ್ಣೆ ಇರ್ಬೋದು, ಇವೆಲ್ಲವೂ ನಮ್ಮ ಸುತ್ತ ನಮಗೆ ಸಿಗುವಂಥ ವಸ್ತುಗಳಿಂದ ತೆಗೆದು ಮಾಡುವಂಥ ಎಣ್ಣೆ ಆಗಿದೆ. ಇವುಗಳಲ್ಲಿ ನೀವು ಯಾವುದಾದ್ರೂ ಎಣ್ಣೆಯನ್ನು ಆಯ್ಕೆ ಮಾಡ್ಕೋಬಹುದು. ಈ ಎಣ್ಣೆಗಳಲ್ಲಿ ನಿಮಗೆ ಕೆಮಿಕಲಿ ಪ್ರೋಸೆಸ್ ಆಗದೇ ಇದ್ದರೆ ಅಥವಾ ಇದು ಮೆಕ್ಯಾನಿಕಲ್ ವೇ ಆಫ್ ಎಕ್ಸ್ಟ್ರಾಕ್ಷನ್ನಲ್ಲಿ ತೆಗೆದಿದ್ದಿದ್ರೆ, ನಾವು ನಾರ್ಮಲಿ ನಮ್ಮ ಸುತ್ತಮುತ್ತ ಇರುವಂಥ ಗಾಣದಲ್ಲಿ ಅಥವಾ ಯಾವುದೋ ಎಣ್ಣೆ ಗಿರಣಿನಲ್ಲಿ ತೆಗೆಯುವಂಥ ಎಣ್ಣೆ ಆಗಿದ್ದಿದ್ರೆ ಆ ಎಣ್ಣೆಯನ್ನು ಸೇಫಾಗಿ ಉಪಯೋಗಿಸ್ಬೋದು. ಇನ್ನು ಇಷ್ಟು ಎಣ್ಣೆಗಳು ನಿಮಗೆ ಕೋಲ್ಡ್ ಪ್ರೆಸ್ಡ್ ರೂಪದಲ್ಲಿ ಬಂದರೆ
ಅಥವಾ ನೀವು ಮಾರ್ಕೆಟಿಂದನೇ ತಂದರೂ ಕೂಡ ಕೋಲ್ಡ್ ಪ್ರೆಸ್ಡ್ ಎಣ್ಣೆ ಆದರೆ ಅದನ್ನು ತುಂಬ ಧೈರ್ಯವಾಗಿ ಉಪಯೋಗಿಸ್ಬೋದು. ಇನ್ನು ಇದಲ್ಲದೆ ಕೋಲ್ಡ್ ಪ್ರೆಸ್ಡ್ ಸನ್ಫ್ಲವರ್ ಆಯಿಲ್ ಏನಿದೆ, ಇದರ ಈವನ್ ಹೀಟಿಂಗ್ ಪಾಯಿಂಟ್ ಅಥವಾ ನಮಗೆ ಸ್ಮೋಕ್ ಪಾಯಿಂಟ್ ಅಂತ ಏನು ಕರಿತೀವಿ, ಈ ಸ್ಮೋಕ್ ಪಾಯಿಂಟ್ ಕೂಡ 320 ಡಿಗ್ರಿ ಫ್ಯಾರನೀಟ್ ಆಚೆ ಈಚೆ ಇದೆ. ಈ ಸನ್ಫ್ಲವರ್ ಆಯಿಲ್ ಕೋಲ್ಡ್ ಪ್ರೆಸ್ಡ್ ಆಗಿದ್ದರೆ ಅದು ಕೂಡ ತಕ್ಕ ಮಟ್ಟಿಗೆ ಉಪಯೋಗಿಸ್ಬೋದು. ಆದರೆ ಈ ಸನ್ಫ್ಲವರ್ ಆಯಿಲನ್ನು ರಿಫೈನ್ಡ್ ಆಯಿಲ್ ರೂಪದಲ್ಲಿ ಮಾರ್ಕೆಟಲ್ಲಿ ಇದ್ದರೆ, ಫಾರ್ ಎಕ್ಸಾಂಪಲ್ ಈಗ ತುಂಬ ಬ್ರ್ಯಾಂಡ್ಗಳಲ್ಲಿ ರಿಫೈನ್ಡ್ ಆಯಿಲ್ ನಿಮಗೆ 100-120 ರೂಪಾಯಿಗೆ ಕೆಜಿಗೆ ಸಿಗುತ್ತೆ. ಈ ಎಣ್ಣೆ ಏನಿದೆ ಅದು ಕೆಮಿಕಲಿ ಪ್ರೋಸೆಸ್ ಆಗಿರೋದ್ರಿಂದ, ಆ ಕೆಮಿಕಲಿ ಪ್ರೋಸೆಸ್ ಆಗಿರುವಂಥ ಎಣ್ಣೆಯಲ್ಲಿ ಟ್ರಾನ್ಸ್ ಫ್ಯಾಟ್ ಜಾಸ್ತಿ ಇರೋದ್ರಿಂದ ಮತ್ತು ಅದು ನಮ್ಮ ದೇಹದಲ್ಲಿ LDLನ ಪ್ರಮಾಣ ಜಾಸ್ತಿ ಮಾಡಿ, ಅಂದರೆ ಕೊಲೆಸ್ಟ್ರಾಲಲ್ಲಿ LDL ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಏನು ಕರಿತೀವಿ ಅದರ ಪ್ರಮಾಣನ ಜಾಸ್ತಿ ಮಾಡಿ ಗುಡ್ ಕೊಲೆಸ್ಟ್ರಾಲ್ ಅಥವಾ HDLನ ಪ್ರಮಾಣವನ್ನು ಕಡಿಮೆ ಮಾಡೋದ್ರಿಂದ ಹಾರ್ಟ್ ಹೆಲ್ತ್ಗೆ ಇದರಿಂದ ಸಮಸ್ಯೆಗಳಾಗೋದ್ರಿಂದ, ಟ್ರಾನ್ಸ್ ಫ್ಯಾಟ್ ಮುಖ್ಯವಾಗಿ ಕೆಲಸ ಮಾಡುತ್ತೆ, ಹಾರ್ಟ್ ಹೆಲ್ತ್ಗೆ ಅದು ಬಹಳ ಸಮಸ್ಯೆ ಆಗೋದ್ರಿಂದ ಆ ಥರ 100-120-150 ರೂಪಾಯಲ್ಲಿ ನಿಮಗೆ ಕೆಜಿಗೆ ಸಿಗುವಂಥ ಎಣ್ಣೆ ಸಸ್ತಾ, ಕಡಿಮೆ ದುಡ್ಡಲ್ಲಿ ನಮಗೆ ಎಣ್ಣೆ ಸಿಗುತ್ತೆ ಅಂತ ಹೇಳಿ ನಾವು ತೊಗೊಂಡು ಅದನ್ನು ದೀರ್ಘಕಾಲಕ್ಕೆ ಬಳಸೋದು ತುಂಬ ಡೇಂಜರಸ್ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಸನ್ಫ್ಲವರ್ ಆಯಿಲನ್ನೇ ಉಪಯೋಗಿಸಲಿಕ್ಕೆ ಅಭ್ಯಾಸ ಇರುವಂಥವರು ಅದರ ಜೊತೆಗೆ ಮಿಕ್ಸ್ ಬೇರೆ ಬೇರೆ ಎಣ್ಣೆಗಳನ್ನು ಜೊತೆಗೆ ಸೇರಿಸ್ಕೊಂಡು ಉಪಯೋಗಿಸೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ಅಂದರೆ ಒಂದೊಂದು ಅಡುಗೆಯ ಮೇಲೆ ಡಿಪೆಂಡ್ ಆಗಿ ಕೋಕೋನಟ್ ಆಯಿಲ್ ಇರ್ಬೋದು, ಅಥವಾ ಕಡಲೆ ಎಣ್ಣೆ ಅಥವಾ ಶೇಂಗಾ ಎಣ್ಣೆ ಇರ್ಬೋದು, ಅಥವಾ ಕುಸುಬೆ ಎಣ್ಣೆ ಇರ್ಬೋದು, ಈ ಥರ ಬೇರೆ ಬೇರೆ ಎಣ್ಣೆಗಳನ್ನು ಸೇರಿಸ್ಕೊಂಡು ಉಪಯೋಗಿಸೋದು ಅದು ಬಹಳ ಒಳ್ಳೆಯದು. ಒಂದೊಂದು ಬಾರಿ ಈ ಥರ ಕೋಲ್ಡ್ ಪ್ರೆಸ್ಡ್ ಸನ್ಫ್ಲವರ್ ಆಯಿಲ್ನ ಉಪಯೋಗಿಸಿದ್ರೆ ಅಂಥ ಸಮಸ್ಯೆಗಳಾಗೋದಿಲ್ಲ. ಇನ್ನು ಇದ್ರ ಜೊತೆಗೆ ನಮ್ಮ ದೇಸಿ ಗೀ ಅಥವಾ ಬಟರ್ ಏನಿದೆ, ಬೆಣ್ಣೆ ಅಥವಾ ತುಪ್ಪ, ಇದು ಸಾಮಾನ್ಯವಾಗಿ ಆ್ಯನಿಮಲ್ ಎಕ್ಸ್ಟ್ರಾಕ್ಟಿಂದ ಬರುವಂಥ ಏನು ಆಯಿಲ್ ಅಥವಾ ಎಣ್ಣೆ ಅಥವಾ ಜಿಡ್ಡಿನ ಅಂಶ, ಇದು ಕೂಡ ನಮ್ಮ ಆಹಾರದಲ್ಲಿ ಸೇರಿಸ್ಕೋಬೋದು. ಬಟ್ ಇದರಲ್ಲಿ ಹೆಚ್ಚಾಗಿ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ನ ಕಂಟೆಂಟ್ ಜಾಸ್ತಿ ಇರೋದ್ರಿಂದ, ಅಂದರೆ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಮತ್ತು ಮೋನೋಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಏನಿದೆ, ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್, ಇದೆರಡೂ ಕೂಡ ಬ್ರೇಕ್ ಡೌನ್ ಮಾಡಲಿಕ್ಕೆ ಕಂಪ್ಯಾರಿಟಿವ್ಲಿ ಸ್ವಲ್ಪ ಈಸಿ. ಆದರೆ ಸ್ಯಾಚುರೇಟೆಡ್ ಫ್ಯಾಟ್ ಏನಿದೆ ಇದು ಅತಿಯಾಗಿ ಉಪಯೋಗಿಸೋದ್ರಿಂದ ಅದು ಹಾರ್ಟ್ ಹೆಲ್ತ್ಗೆ ಸಮಸ್ಯೆ ಆಗುತ್ತೆ. ಅಂದರೆ ಅದು ಅತಿ ಇರೋದು ಆರೋಗ್ಯಕ್ಕೆ ಅಷ್ಟು ಸೇಫ್ ಅಲ್ಲ. ಯಾವಾಗಲೂ ಎಲ್ಲ ಅಡುಗೆಗೂ ತುಪ್ಪ ಅಥವಾ ಬೆಣ್ಣೆಯನ್ನೇ ಬಳಸ್ಕೊಂಡು ಮಾಡ್ತೀನಿ ಅಂತಂದರೆ ಅದು ಖಂಡಿತವಾಗ್ಲೂ ಹಾರ್ಟ್ ಹೆಲ್ತ್ಗೆ ಒಳ್ಳೆಯದಲ್ಲ. ಇನ್ನು ಕೋಕೋನಟ್ ಆಯಿಲಲ್ಲಿ ಕೂಡ ಈ ಸ್ಯಾಚುರೇಟೆಡ್ ಫ್ಯಾಟ್ನ ಕಂಟೆಂಟ್ ಸ್ವಲ್ಪ ಜಾಸ್ತಿನೇ ಇದೆ. ಹಾಗಾಗಿ ಪ್ರತಿಯೊಂದು ಅಡುಗೆಯನ್ನು ಎಲ್ಲವನ್ನೂ ಕೋಕೋನಟ್ ಆಯಿಲಲ್ಲಿ ತಿಂತೀನಿ ಅಂದರೆ ಅದು ಕೂಡ ಸೇಫ್ ಅಲ್ಲ. ನೀವು ಈ ಎಲ್ಲ ಎಣ್ಣೆಗಳನ್ನು ಅದರ ಪ್ರಮಾಣವನ್ನು ನಿಗದಿಪಡಿಸ್ಕೊಂಡು ಕಡಿಮೆ ಪ್ರಮಾಣದಲ್ಲಿ ಮತ್ತು ಅದನ್ನು ಯಾವ ಅಡುಗೆಗೆ ಯಾವುದು ಬೇಕಾಗ್ಬೋದು ಅನ್ನೋದನ್ನು ನೋಡಿಕೊಂಡು ಆ ರೂಪದಲ್ಲಿ ಬಳಸೋದು ಬಹಳ ಒಳ್ಳೆಯದು. ಇಲ್ಲಿ ಏನು ನಿಮ್ಮ ಕೋಲ್ಡ್ ಪ್ರೆಸ್ಡ್ ಆಯಿಲನ್ನೇ ನೀವು ಪ್ರಿಫರ್ ಮಾಡಬೇಕು ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಆದಷ್ಟು ತಿನ್ನುವ ಆಹಾರದಲ್ಲಿ ನಿಮಗೆ ಟ್ರಾನ್ಸ್ ಫ್ಯಾಟ್ನ ಅಂಶ ಕಡಿಮೆ ಆಗಲಿ ಅನ್ನೋ ಉದ್ದೇಶಕ್ಕೆ, ಮತ್ತು ಅದು ಹಾರ್ಟ್ ಹೆಲ್ತ್ಗೆ ಒಳ್ಳೆಯದು. ಇದೆಲ್ಲವೂ ಸಮಸ್ಯೆ ಆಗೋದು, ಎಣ್ಣೆಯಿಂದ ಬರುವಂಥ ಎಲ್ಲ ಸಮಸ್ಯೆಗಳು ಬರೋದು ಹಾರ್ಟ್ ಹೆಲ್ತ್ಗೆ ಆಗೋದ್ರಿಂದ ಈ ರೀತಿಯ ಪ್ರಿಕಾಷನ್ಸ್ನ ಅಥವಾ ಈ ರೀತಿಯ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳೋದು ಬಹಳ ಮುಖ್ಯ. ಇದು ಇವತ್ತಿನ ಎಪಿಸೋಡ್. ಮುಂದಿನ ಎಪಿಸೋಡಲ್ಲಿ ಎಣ್ಣೆಯನ್ನು ಯಾವ್ಯಾವ ರೂಪದ ಎಣ್ಣೆಗಳು ನಮಗೆ ಒಳ್ಳೆಯದಾಗುತ್ತೆ ಅಥವಾ ಯಾವ್ಯಾವ ಎಣ್ಣೆಯನ್ನು ಜಾಸ್ತಿ ತೊಗೋಬೋದು, ಯಾವ್ಯಾವುದನ್ನು ಹೊರಗಡೆನೇ ಇಡಬೇಕು ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.